ಕನ್ನಡ ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟೊತ್ತರೆಗೂ ನೋಡಿದ್ರಲ್ಲ, ಇದು ಧಾರವಾಡದಲ್ಲಾಗಿರೋದು. ಯಾವುದೋ ಬೇರೆ ಒಂದು ರಾಜ್ಯ. ಈಗ ನೇಪಾಳದಲ್ಲಿ ಎಷ್ಟೆಲ್ಲ ಜಿನ್ಜಿದ್ ನಡೀತಾ ಇದೆ, ಇದು ವಿದ್ಯಾಕಾಶಿ ನಡೆದಿರೋದು. ಅಂದರೆ ಗೌರ್ಮೆಂಟ್ ಜಾಬ್ ತಗೊಳ್ಳೋಕ್ಕೋಸ್ಕರ ಎಷ್ಟೋ ಜನ ವಿದ್ಯಾರ್ಥಿಗಳು ಓದ್ತಾ ಇದೀವಲ್ಲ, ಪೊಲೀಸ್ ಆಗಬೇಕು ಅಂತ ಹಗಲು ರಾತ್ರಿ ಯಾವುದೋ ಪ್ರೈವೇಟ್ ಜಾಬ್ ಹೋಗ್ದೇನು ಮನೆಯವ್ರಿಗೋಸ್ಕರ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಓದ್ತಾ ಇದ್ವಿ. 2 ರಿಂದ 3 ವರ್ಷ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿರುವಂಥದ್ದು. ಪ್ರೈವೇಟಲ್ಲೂ ಜಾಬ್ ಇದೆಯಲ್ಲ ಗುರು, ಹೋಗ್ಬೋದು ಅಂತ ಅನ್ಬೋದು ನೀವು. ಈಗ ಆಲ್ರೆಡಿ ಬಂದು 2 ವರ್ಷ ಆಗಿರ್ಬೋದು. ಒಂದು ಕನಸು ಕಟ್ಟಿರ್ತೀವಿ ಗೌರ್ಮೆಂಟ್ ಜಾಬ್ ತಗೊಳ್ಬೋದು ಅಂತ. ಡಾಕ್ಟ್ರು, ಇಂಜಿನಿಯರು, ಇನ್ನೂ ಯಾವುದ್ಯಾವುದೋ ಜಾಬ್ ಇದೆ, ರೈಲ್ವೆ ಜಾಬ್ ಆಗಿರ್ಬೋದು. ಈಗ ಯಾವ್ದು ತಗೊಳ್ಬೇಕು ಅಂತಲೇ ತುಂಬ ಜನಕ್ಕಿದೆ. ಬಟ್ ಸರ್ಕಾರಿ ನೌಕರಿನೇ ಬೇಕು ಅಂತ ಇದುವರೆಗೂ ಪಟ್ಟಿ ಹಿಡಿದು ಓದ್ತಾ ಇದ್ವಿ. ಅವರೆಲ್ಲ ಧಾರವಾಡದಲ್ಲಿ ಮೊನ್ನೆ ಒಂದು ದೊಡ್ಡ ಸ್ಟ್ರೈಕ್ ಮಾಡಿದ್ದಾರೆ. ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿ ಸರ್ಕಾರ ಅಂತ. ಪೊಲೀಸ್ ಜಾಬ್ ನಾವೆಲ್ಲ ಡ್ರೀಮ್ ಆಗಿರೋರು ಆ ಥರ ಪ್ರತಿಭಟನೆ ಮಾಡಿಕೊಂಡು ಎಲ್ಲರೂ ನಿಂತಿದ್ದೀವಿ. ಕಾರಣ ಇಷ್ಟೇ, ನಮಗೆಲ್ಲ ನೋಟಿಫಿಕೇಷನ್ ಆಗಬೇಕು, ಬೇಗ ಸರ್ಕಾರ ಒಂದೊಳ್ಳೆ ಕ್ರಮ ಕೈಗೊಳ್ಳಬೇಕು ಅಂತ. ತುಂಬ ಜನರಿಗೆ ಐಡಿಯಾ ಇರುತ್ತೆ ಯಾವ ಥರ ಜಾಬ್ ತೊಗೋಬೇಕು ಅಂತ. ನಾವು ಆಲ್ರೆಡಿ ಈಗ ಎಷ್ಟೋ ಜನ ಕೂತ್ಕೊ ಓದ್ತಾ ಇದ್ದಾರೆ. ಲಕ್ಷಾಂತರ ಜನ ಬೆಂಗಳೂರಾಗಿರ್ಬೋದು, ಧಾರವಾಡ ಆಗಿರ್ಬೋದು, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ. ಒಂದು ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ. ನಾವು 10th PU ಡಿಗ್ರಿ ಓದ್ಕೊ, ಮಾಸ್ಟರ್ ಡಿಗ್ರಿ, PhD ಮಾಡಿರೋರು ಕೂಡ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಆಗಿ ಕೂತಿದ್ದಾರೆ. ಒಂದು ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಸಾಕು ಅಂತ. ಪುಸ್ತಕಗಳೇ ನಮಗೆ ಇವಾಗ ಸದ್ಯಕ್ಕೆ ಜೀವನ ನಡೆಸ್ತಾ ಇದೆ. ಅದ್ರ ಜೊತೆಗೇ ಕೋಚಿಂಗ್ ತೊಗೊಂಡಿದ್ದೀವಿ. ಕೋಚಿಂಗ್ ಕ್ಲಾಸ್ಗಳು ಈಗ ಖಾಲಿ ಹೊಡಿತಾ ಇದ್ದಾವೆ. ಅನ್ಎಂಪ್ಲಾಯ್ಡ್ ಅಂದರೆ ನಾವೇ ಯಾಕೆ, ನಾವು ಬಂದಾಗಲೇ ಯಾಕೆ ಈ ಥರ ಆಗ್ತಾ ಇದೆ, ಒಂದಲ್ಲ ಒಂದು ರೀಸನ್ಗೆ ಇನ್ನಲ್ಲಿ ಡಿಲೇ ಆಗ್ತಾನೆ ಹೋಗ್ತಾ ಇದೆ. ಸೊ ಸರ್ಕಾರಿ ಹುದ್ದೆ ತಗೊಳ್ಳೋದು, ಗೌರ್ಮೆಂಟ್ ಜಾಬ್ ಮಾಡೋದು ಏನು ಡ್ರೀಮ್ ಇದೆ, ಅದಾಗಲ್ವಾ? ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ ಅಲ್ಲಿ ಇದ್ದೀವಿ. ಎಲ್ಲರೂ ಒಗ್ಗಟ್ಟಿಂದ ಹೋರಾಡಿದ್ರೆ ಆಗುತ್ತೆ ಅಂತ ಇವತ್ತು ರೋಡ್ಗಿದ್ದು ಧಾರವಾಡದಲ್ಲಿ ಎಲ್ಲ ಹುಡುಗರು ಇದು ಮಾಡಿದ್ದಾರೆ. ನೇಪಾಳದಲ್ಲಿ ಇದು ಜಂಜಿ ಪ್ರೊಟೆಸ್ಟ್ ಆಗಿತ್ತು. ಏನು ಸ್ಟೂಡೆಂಟ್ಸ್ ಇದ್ದಾರೆ ಅವರಿಂದ ಇಡೀ ಸರ್ಕಾರ. ಸೊ ಈಗ ಪ್ರತಿಭಟನೆ ಉದ್ದೇಶ ಏನಂದ್ರೆ, ಈಗ ಕರ್ನಾಟಕ ಸರ್ಕಾರದಲ್ಲಿ 2.5 ಲಕ್ಷಕ್ಕೆ ಹೆಚ್ಚು ಉದ್ಯೋಗಗಳು ಖಾಲಿ ಇದಾವೆ. ಅದನ್ನು ಬೇಗ ನೇರ ನೇಮಕಾತಿ ಮೂಲಕ ತುಂಬಿಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಸೊ ಎಷ್ಟೋ ಜನಕ್ಕೆ ಈ ಥರ ಉದ್ಯೋಗ ಸಿಕ್ಕಿದ್ರೆ ಅವ್ರ ಇಡೀ ಕುಟುಂಬ ಸರ್ವೈವ್ ಆಗುತ್ತೆ. ಇಷ್ಟು ದಿನ ಓದಿರೋದಕ್ಕೆ ಒಂದು ಸಾರ್ಥಕತೆ ಸಿಕ್ಕೇ. ಪ್ರತಿಭಟನೆ ಉದ್ದೇಶ ಅಷ್ಟೇ, 2 ಲಕ್ಷಕ್ಕೆ ಏನು ಉದ್ಯೋಗಗಳು ಖಾಲಿ ಇದೆ ಅದನ್ನು ನೇರ ನೇಮಕಾತಿ ಮೂಲಕ ಆದಷ್ಟು ಬೇಗ ಕರ್ನಾಟಕ ಸರ್ಕಾರ ತುಂಬಿಕೊಳ್ಳಿ ಅಂತ ಆಗಿತ್ತು. ಸೊ ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊಳ್ಳೋಣ. ಈ ವಿಡಿಯೋ ಎಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.